ಜಗದೀಶ ಆಲದಕಟ್ಟಿ, ಅಸಿಸ್ಟೆಂಟ್ ಪ್ರೊಫೆಸರ್ ಆಫ್ ಕಾಮರ್ಸ್, ವಿಜಯನಗರ ಶ್ರೀಕೃಷ್ಣ ದೇವರಾಯ ಯೂನಿವರ್ಸಿಟಿ ಬಳ್ಳಾರಿ, ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟ್ ಥರ್ಡ್ ಸೆಮ್. ಮಾರ್ಕೆಟಿಂಗ್ ಸೆಗ್ಮೆಂಟೇಷನ್ಸ್ ಎರಡನೇ ಚಾಪ್ಟರ್ನಲ್ಲಿ ನಾವು ಮುಂದುವರಿದ ಭಾಗವಾಗಿ ಮಾರ್ಕೆಟಿಂಗ್ ಮಿಕ್ಸ್, ಅದರಲ್ಲಿ ನಾವು ಮೀನಿಂಗ್ ಮತ್ತು ಡೆಫಿನೇಷನ್ಸ್ ಅನ್ನ ಇವತ್ತು ಚರ್ಚೆ ಮಾಡಬೇಕಾಗಿರ್ತಕ್ಕಂಥದ್ದು ಬಹಳ ಪ್ರಮುಖವಾಗಿರ್ತಕ್ಕಂಥ ಮಾರ್ಕೆಟಿಂಗ್ ಮಿಕ್ಸ್. ನೆಕ್ಸ್ಟ್ ರೀಕ್ಯಾಪ್ ಎಸೆನ್ಷಿಯಲ್ ಆಫ್ ಮಾರ್ಕೆಟ್ ಸೆಗ್ಮೆಂಟೇಷನ್ಸ್ ಅನ್ನೋದ್ರ ಬಗ್ಗೆ ನಾವು ಏನು ಅವಶ್ಯಕತೆಗಳು, ಎಸೆನ್ಷಿಯಲ್ ಏನು ಬೇಕು ಅಂತಕ್ಕಂಥ ನಾವು ನಾಳೆ ಹಿಂದಿನ ಪೀರಿಯಡ್ ಅಲ್ಲಿ ತಿಳ್ಕೊಂಡಿದ್ವಿ. ನೆಕ್ಸ್ಟ್ ಲರ್ನಿಂಗ್ ಆಬ್ಜೆಕ್ಟಿವ್ಸ್. The student will be able to have a conceptual idea on this season of marketing mix, including the definitions given by the Indian authors as well as foreign authors. That is the learning objectives. Learning outcomes. To know how the functions the marketing mix in achieving the marketing objectives with the help of 4 P's of marketing mix. Actually ಹೇಳ್ಬೇಕಾದ್ರೆ 4 P's: product, price, place, promotions. That is the 4 P's marketing mix. ನೋಡಿ, ಮಾರ್ಕೆಟಿಂಗ್ ಮಿಕ್ಸ್ ಆಕ್ಚುಲಿ ಹೇಳ್ಬೇಕಾದ್ರೆ ಈ ಮಾರ್ಕೆಟಿಂಗ್ ಮಿಕ್ಸ್ ಮಾರಾಟ ಪ್ರಕ್ರಿಯೆ ಮಿಶ್ರಣ ಅಂತಕ್ಕಂಥ ಒಂದು ಕನ್ನಡದಲ್ಲಿ ಇರ್ತಕ್ಕಂಥದ್ದು. ಅದರ ಮೀನಿಂಗ್ ಏನು ಅರ್ಥ ತಿಳ್ಕೊಳ್ಬೇಕು ನೋಡಿ. ಮೀನಿಂಗ್ ದ ಪ್ರೋಸೆಸ್ ಆಫ್ ಮಾರ್ಕೆಟಿಂಗ್ ಆರ್ ಡಿಸ್ಟ್ರಿಬ್ಯೂಷನ್ಸ್ ಆಫ್ ಗೂಡ್ಸ್ ರಿಕ್ವೈರ್ಡ್ ಪರ್ಟಿಕ್ಯುಲರ್ ಅಟೆನ್ಷನ್ ಆಫ್ ಮ್ಯಾನೇಜ್ಮೆಂಟ್ ಬಿಕಾಸ್ ಪ್ರೊಡಕ್ಷನ್ ನೋ ರಿಲೆವೆನ್ಸ್ ಅನ್ಲೆಸ್ products are sold. Marketing mix is the process of designing and integrating various elements of marketing in such a way to ensure the achievement of enterprise objectives. ನೋಡಿ, ಮಾರ್ಕೆಟಿಂಗ್ ಮಿಕ್ಸ್ ಅರ್ಥ ಗೂಡ್ಸ್ ಸರಕುಗಳನ್ನು ಮಾರುಕಟ್ಟೆ ಅಥವಾ ವಿತರಣೆಯ ಪ್ರಕ್ರಿಯೆಯಲ್ಲಿ ನಿರ್ವಹಣೆಯ ಬಗ್ಗೆ ನಿರ್ದಿಷ್ಟವಾಗಿರ್ತಕ್ಕಂಥ ಗಮನ ಬೇಕು. ಏಕೆಂದರೆ ಉತ್ಪನ್ನಗಳನ್ನು ಮಾರಾಟ ಮಾಡದ ಹೊರತು ಉತ್ಪಾದನೆಗೆ ಯಾವುದೇ ಪ್ರಸ್ತುತತೆ ಇಲ್ಲ. ಮಾರ್ಕೆಟಿಂಗ್ ಮಿಶ್ರಣದ ಉದ್ದೇಶ ಮತ್ತು ಸಾಧನೆಗಳನ್ನು ಖಚಿತಪಡಿಸಿಕೊಳ್ಳಲು ಮಾರ್ಕೆಟಿಂಗ್ನ ವಿವಿಧ ಅಂಶಗಳನ್ನು ವಿನ್ಯಾಸಗೊಳಿಸುವ ಮತ್ತು ಸಂಯೋಜಿಸುವ ಪ್ರಕ್ರಿಯೆಯಾಗಿದೆ ಅಂತೇಳಿ ಕರೀತಾ ಇದ್ದೀವಿ. ಆಕ್ಚುಲಿ ಹೇಳಬೇಕಾದ್ರೆ ನೋಡಿ, ಮಾರಾಟ ಪ್ರಕ್ರಿಯೆ ಮಿಶ್ರಣದಲ್ಲಿ ಇರ್ತಕ್ಕಂಥದ್ದು 4 P's ಅನ್ನ ನಾವು ನೋಡ್ತಾ ಇದ್ದೀವಿ. ಪ್ರಾಡಕ್ಟ್, ಪ್ರೈಸ್, ಪ್ಲೇಸ್, ಪ್ರಮೋಷನ್ಸ್. ದಟ್ ಈಸ್ ದಿ ಮೇನ್ ಇಂಪಾರ್ಟೆಂಟ್ ಆಫ್ ದಿ ಪ್ರಾಡಕ್ಟ್. ಹಾಗೇನೆ ಮಾರ್ಕೆಟಿಂಗ್ ಮಿಕ್ಸ್ ನಲ್ಲಿ 4 C's ಅಂತೇಳಿ ಇದ್ದೀವಿ. ಕಸ್ಟಮರ್ ವ್ಯಾಲ್ಯೂ, ಕಾಸ್ಟ್, ಕನ್ವೀನಿಯನ್ಸ್, ಕಮ್ಯುನಿಕೇಶನ್ಸ್ ಇರ್ತಕ್ಕಂಥದ್ದು ಮಾರಾಟ ಪ್ರಕ್ರಿಯೆಯಲ್ಲಿ ಇದು ಒಂದು ಇರ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ನೋಡಿ, ಮಾರಾಟ ಪ್ರಕ್ರಿಯೆ ಮಿಶ್ರಣದ ಕಲ್ಪನೆಯನ್ನ ಅಭಿವೃದ್ಧಿಗೊಳಿಸಿದರು. ಅವರ ಪ್ರಕಾರ ಇದು 2 ಅಂಶಗಳನ್ನು ಸಂಬಂಧಿಸತಕ್ಕಂಥದ್ದು. ಒಂದು, ಮಾರಾಟ ಪ್ರಕ್ರಿಯೆಯ ಕಾರ್ಯಸೂಚಿ ಅಡಕಗೊಂಡಿರುವ ಪ್ರಮುಖ ಮೂಲಾಂಶಗಳು ಮತ್ತು ಘಟಕಗಳ ಯಾದಿ ಅಂತಕ್ಕಂಥದ್ದು ನಾವು ನೋಡ್ತಾ ಇದ್ದೀವಿ. ಅದಕ್ಕೆ ಬಹಳಷ್ಟು ಮಾರಾಟ ಪ್ರಕ್ರಿಯೆ ಕಾರ್ಯಾಚರಣೆಯನ್ನ ಮೇಲೆ ಪ್ರಭಾವ ಬೀರುವಂತಹ ಶಕ್ತಿಗಳ ಯಾದಿ ಅಂತೇಳಿ ಕರೀತಾ ಇದ್ದೀವಿ. ಅದಕ್ಕೆ ಅದರಲ್ಲಿ ಕೆಲವೊಂದು ಅಂಶಗಳೇನೆಂದ್ರೆ ಸರಕು, ಬೆಲೆ, ಪ್ರವರ್ತನೆ ಮತ್ತು ಸ್ಥಳ, ಇವೆಲ್ಲ ಅಂಶಗಳಾಗಿರ್ತಕ್ಕಂಥವು ನಾವು ನೋಡ್ತೇವೆ. ಹಾಗಾಗಿ ಮಾರಾಟ ಪ್ರಕ್ರಿಯೆ ಚಟುವಟಿಕೆಗಳು ಮತ್ತು ಕಾರ್ಯಗಳಲ್ಲಿ 4 ಅಂಶಗಳ ಕುರಿತಾಗಿ ಇರುವುದರಿಂದ ಇವುಗಳ ಮಾರಾಟ ಪ್ರಕ್ರಿಯೆ ಮಿಶ್ರಣವೆಂದು ಕರೆಯುತ್ತಾರೆ ಅಂತೇಳಿ. The elements of marketing mix have been classified under the heads of product, price, place, promotion.
Marketing mix said to be combination of four P's decision relating to the product includes product designing, packing and labeling and varieties of the product. Decision on price is very important because sales depend on large extent of the product. ನೋಡಿ ನಮ್ಮಲ್ಲಿ ಇರ್ತಕ್ಕಂಥ ಹೆಂಗದಂದ್ರೆ ಮಾರ್ಕೆಟಿಂಗ್ ಮಿಶ್ರಣದ ಅಂಶಗಳನ್ನ ನಾವು ನೋಡ್ತಾ ಇದ್ದೀವಿ. ಉತ್ಪನ್ನ, ಬೆಲೆ, ಸ್ಥಳ ಮತ್ತು ಪ್ರಚಾರ ಎಂಬ 4 ಈ ಅಂಶಗಳ ಅಡಿಯಲ್ಲಿ ವರ್ಗೀಕರಿಸಲಾಗಿರ್ತಕ್ಕಂಥದ್ದನ್ನ ನಾವು ನೋಡ್ತಾ ಇದ್ದೀವಿ. ಈ ಸಂಬಂಧ ಉತ್ಪನ್ನಕ್ಕೆ ಸಂಬಂಧಿಸಿದ 4 P ನಿರ್ಧಾರದ ಸಂಯೋಜನೆಯಾಗಿ ಮಾರ್ಕೆಟಿಂಗ್ ಮಿಕ್ಸ್ ಉತ್ಪನ್ನ, ವಿನ್ಯಾಸ, ಪ್ಯಾಕಿಂಗ್, ಲೇಬಲಿಂಗ್ ಮತ್ತು ಉತ್ಪನ್ನ ಪ್ರಭೇದಗಳನ್ನು ಒಳಗೊಂಡಿರ್ತಕ್ಕಂಥ ಹಾಗೂ ಬೆಲೆಯ ನಿರ್ಧಾರವು ಬಹಳ ಮುಖ್ಯ. ಏಕೆಂದರೆ ಮಾರಾಟವು ಉತ್ಪನ್ನಗಳ ಬೆಲೆಯ ಮೇಲೆ ಹೆಚ್ಚಿನ ಪ್ರಮಾಣವನ್ನು ಅವಲಂಬಿಸಿರ್ತಕ್ಕಂಥದ್ದು. ಒಂದೊಂದ್ಸಲ ಹೆಂಗಂತಂದ್ರೆ ಈ ಪ್ರಾಡಕ್ಟ್ ಒಳ್ಳೆ ಚೆನ್ನಾಗಿರುತ್ತೆ, ಪ್ರಾಡಕ್ಟ್ ಪ್ರೈಸ್ ಹೈ ಆದ್ರೆ ತಗೊಳ್ತಾರೆ, ಆದ್ರೆ ಕಡಿಮೆ ಇರ್ತಕ್ಕಂಥದ್ದು ಬೆಲೆ ಕಡಿಮೆ ಇದ್ರೆ ಅಂದ್ರೆ ಇನ್ನೊಂದು ಕಂಪ್ನಿಗೆ ಇನ್ನೊಂದು ಪ್ರಾಡಕ್ಟ್ಗೆ ನೋಡ್ತಾ ಇರ್ತಾರೆ, ಅಳತೆ ಮಾಡ್ತಾ ಇರ್ತಾರೆ. ಒಂದು ಪ್ರಾಡಕ್ಟ್ ಒರಿಜಿನಲ್ ಪ್ರಾಡಕ್ಟ್ ಅದು ಎಷ್ಟಿದೆ, ಇದು ಒರಿಜಿನಲ್ ಪ್ರಾಡಕ್ಟ್ ಎಷ್ಟಿದೆ, ಈ ರೀತಿ ಇರ್ತಕ್ಕಂಥವನ್ನ ನಾವೇನ್ ಮಾಡಬೇಕು, ವೆರಿ ಇಂಪಾರ್ಟೆಂಟ್. ಲೇಬಲಿಂಗ್, ಡಿಸೈನಿಂಗ್, ವೆರೈಟೀಸ್, ಲೇಬಲಿಂಗ್ ಇವೆಲ್ಲವನ್ನು ಒಳಗೊಂಡಿರ್ತಕ್ಕಂಥದ್ದು. ಅದಕ್ಕೆ ಕಸ್ಟಮರ್ಗೆ ಬೇಕಾಗಿರ್ತಕ್ಕಂಥ ಪ್ರಾಡಕ್ಟ್ ಜೊತೆಗೆ ಇವನ್ನೆಲ್ಲ ವೆರೈಟೀಸ್ ಮಾಡಿದ್ರೆ ಏನಾಗ್ತಾ ಇದೆ, ಮಾರ್ಕೆಟಿಂಗ್ ಮಿಶ್ರಣದ ಒಂದು ಹಂತವನ್ನ ತಲುಪಲಿಕ್ಕೆ ಸಾಧ್ಯ. ಇದಕ್ಕೆ ವೆರಿ ಇಂಪಾರ್ಟೆಂಟ್ ಆಫ್ ದಿ ಪ್ರಾಡಕ್ಟ್. ಅದಕ್ಕೆ ಹೇಳ್ತದೆ ನೋಡಿ, ಮಾರಾಟ ಪ್ರಕ್ರಿಯೆ ಮಿಶ್ರಣವು ಸರಕು ಮಿಶ್ರಣ, ಬೆಲೆ ಮಿಶ್ರಣ, ಪ್ರವರ್ತನೆ ಮಿಶ್ರಣ, ಸ್ಥಳ ಮಿಶ್ರಣ, ಈ ನೀತಿ ನಿರ್ಣಯಗಳ ಮೇಲೆ ಪ್ರಭಾವ ಬೀರತಕ್ಕಂಥ ಅಂಶಗಳನ್ನ ನಾವು ನೋಡ್ತಾ ಇದ್ದೀವಿ. ಮಾರಾಟ ಪ್ರಕ್ರಿಯೆ ಯಶಸ್ವಿ ಪಡೆಯಲು ಉತ್ಪಾದಕರು ರೂಪಿಸುವ ನಿಶ್ಚಿತ ನೀತಿಯೇ ಮಾರುಕಟ್ಟ ಪ್ರಕ್ರಿಯೆ ಮಿಶ್ರಣವಾಗಿದೆ ಅಂತಕ್ಕಂಥದ್ದು. ಅದಕ್ಕೆ ಸಮಯ ಬಹಳ ಇಂಪಾರ್ಟೆಂಟ್, ಬೆಲೆನೂ ಇಂಪಾರ್ಟೆಂಟ್, ಎಲ್ಲ ಇಂಪಾರ್ಟೆಂಟ್. ಯಾಕಂದ್ರೆ ಇವತ್ತು ಕಾರ್ಯಗೊಳಿಸ್ತಕ್ಕಂಥದ್ದು ಒಂದು ನಿರ್ದಿಷ್ಟ ಸಮಯದ ಅತ್ಯುನ್ನತವಾಗಿರ್ತಕ್ಕಂಥ ಸಾಧಿಸುವಂತ ಯೋಜನೆ ರೂಪಿಸಬೇಕಾಗಿರ್ತಕ್ಕಂಥದ್ದು ಬಹಳ ಮುಖ್ಯ. ಅದಕ್ಕೆ ಇದು ಇರ್ತಕ್ಕಂಥದ್ದು. ನೆಕ್ಸ್ಟ್ ಒನ್ ಡೆಫಿನೇಷನ್ಸ್ ನೋಡಿ, ವಿವಿಧ ಲೇಖಕರು ವಿವಿಧ ರೀತಿಯಲ್ಲಿ ಹೇಳಿದ್ದಾರೆ. ಹೆಂಗೆ ಹೇಳಿದರೆ, ಈಗ ಫಿಲಿಪ್ ಕೊಟ್ಲಾಸ್ ಒಬ್ಬ ಅರ್ಥಶಾಸ್ತ್ರಜ್ಞ ಆಗಿರ್ತಕ್ಕಂಥನು. ಮಾರ್ಕೆಟಿಂಗ್ ಮಿಕ್ಸ್ ಈಸ್ ದಿ ಮಿಕ್ಸರ್ ಆಫ್ ಕಂಟ್ರೋಲಬಲ್ ಮಾರ್ಕೆಟಿಂಗ್ ವೇರಿಯಬಲ್ that the firms uses to purpose the sort level of sales in the target market. Therefore, the marketing mix indicates the appropriate combination of 4 P's: product, price, promotion, place for achieving marketing objectives. ನೋಡಿ, ಫಿಲಿಪ್ ಕೊಟ್ಲಾರ್ ಅವರ ಶ್ರೇಷ್ಠ ಅರ್ಥಶಾಸ್ತ್ರಜ್ಞನಾಗಿರ್ತಕ್ಕಂಥ ಮಾರ್ಕೆಟಿಂಗ್ ಮಿಶ್ರಣವು ನಿಯಂತ್ರಿಸಬಹುದಾದ ನಿಯಂತ್ರಿಸಬಹುದಾದ ಮಾರ್ಕೆಟಿಂಗ್ ವೇರಿಯಬಲ್ ಮಿಶ್ರಣವಾಗಿರ್ತಕ್ಕಂಥದ್ದು. ಹಾಗೆ ಗುರಿ ಮಾರುಕಟ್ಟೆಯನ್ನ ಮಾರಾಟದ ಮಟ್ಟವನ್ನ ಮುಂದುವರಿಸಲು ಸಂಸ್ಥೆಯು ಬಳಸ್ತಕ್ಕಂಥದ್ದು. ಆದ್ದರಿಂದ ಮಾರಾಟಕ್ಕೆ ಮಿಶ್ರಣವು ಮಾರ್ಕೆಟಿಂಗ್ ಉದ್ದೇಶಗಳನ್ನ ಸಾಧಿಸಲು 4 P's: ಉತ್ಪನ್ನ, ಬೆಲೆ, ಪ್ರಚಾರ ಮತ್ತು ಸ್ಥಳದ ಸೂಕ್ತ ಸಂಯೋಜನೆಗಳನ್ನ ಸೂಚಿಸ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಅದಕ್ಕೆ ಫಿಲಿಪ್ ಕೊಟ್ಲಾರ್ ಅಂತಕ್ಕಂಥ ಒಬ್ಬ ಶ್ರೇಷ್ಠ ಅರ್ಥ ತಜ್ಞ ಆಗಿರ್ತಕ್ಕಂಥವನು ಯಾವ ರೀತಿ ಹೇಳಿದರೆ, ಅದಕ್ಕೆ ಮಾರಾಟ ಪ್ರಕ್ರಿಯೆ ಕೆಲವೊಂದು ವಿಚಾರಗಳನ್ನ ನಿಶ್ಚಯಿಸಿ ಹಾಗೂ ಅದರ ಒಂದು ಲೆವೆಲ್ ಅನ್ನ, ಸೇಲ್ಸ್ ಟಾರ್ಗೆಟ್ ಅನ್ನ ನಾವು ಯಾವ ರೀತಿ ರೀಚ್ ಆಗಬೇಕು ಅಂತಕ್ಕಂಥದ್ದು, ಇವು ಒಂದಕ್ಕೊಂದು ಸಂಬಂಧ ಇರ್ತಕ್ಕಂಥದ್ದು. ಅದಕ್ಕೆ ಪ್ರಾಡಕ್ಟು, ಪ್ರೈಸು, ಪ್ರಮೋಷನ್, ಪ್ಲೇಸ್ ಇವೆಲ್ಲ ಅನುಕೂಲ ಆಗ್ತಕ್ಕಂಥದ್ದು. ಅದಕ್ಕೆ ನಾವೇನು ಹೇಳ್ತೇವೆ, ದಟ್ ಈಸ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಆಫ್ ದಿ ಪ್ರಾಡಕ್ಟ್ ಪೀಸ್ ಆಫ್ ದ ಅಂತ ಹೇಳಿ ಕರಿತಾ ಇದ್ದೀವಿ. ಅದಕ್ಕೆ ಮಾರ್ಕೆಟಿಂಗ್ ಮಿಕ್ಸ್ ಒಳಗೆ ಬರ್ತಕ್ಕಂಥ ಫಿಲಿಪ್ ಕೊಟ್ಲಾರ್ ಅವರು ಹೇಳಿರ್ತಕ್ಕಂಥದ್ದು. ಅದಕ್ಕೆ ಸರಕು, ಬೆಲೆ, ಪ್ರವರ್ತನೆ, ಸ್ಥಳ, ವಿತರಣೆ ಅಂತಕ್ಕಂಥದ್ದನ್ನ ನಾವು ಮುಂದೆ ಡಿಸ್ಕಸ್ ಮಾಡ್ತಕ್ಕಂಥದ್ದು. ಇದೆಲ್ಲ ಮಾರ್ಕೆಟಿಂಗ್ ಮಿಕ್ಸ್. ಹೆಂಗಂದ್ರೆ ಇವತ್ತು ಮಾರಾಟ ಪ್ರಕ್ರಿಯೆ ಒಳಗೊಂಡಿರ್ತಕ್ಕಂಥದ್ದು ಅತಿ ಹೆಚ್ಚು ಸೇಲ್ ಆಗಬೇಕು,
ಅತಿ ಹೆಚ್ಚು ಪ್ರಾಡಕ್ಟ್ಗಳು ಜನರಿಗೆ ಸಿಗುವಂತಾಗಬೇಕು. ಅದು ಪ್ರಾಡಕ್ಟ್ಗಳು ಉತ್ತಮವಾಗಿರಬೇಕು, ಕ್ವಾಲಿಟಿ ಇರಬೇಕು, ಪ್ರೈಸು ಹೈ ಇರಬಾರ್ದು, ಲೋ ಲೆವೆಲ್ ಮೀಡಿಯಮ್ ಆಗಿರ್ಬೇಕಾಗಿರ್ತಕ್ಕಂಥ. ಯಾಕಂದ್ರೆ ಎಲ್ಲ ಗ್ರಾಹಕರು ಒಂದೇ ತರನಾಗಿ ಇರುವುದಿಲ್ಲ. ಗ್ರಾಹಕರು ಡಿಫ್ರೆಂಟ್ ಒಪಿನಿಯನ್, ಡಿಫ್ರೆಂಟ್ ಬಿಹೇವಿಯರ್ಸ್. ಅದಕ್ಕೆ ಇವೆಲ್ಲ ನೋಡಿ, ಅಡ್ವರ್ಟೈಸ್ಮೆಂಟ್ ಕೊಡಬೇಕಾದ್ರೆ ಎಷ್ಟೆಲ್ಲ ಸಮಸ್ಯೆಗಳಿದೆ. ಬಿಗ್ ಸೈಜ್ ಕಂಪ್ನಿ ಆಗಿದ್ರೆ, ಓಲ್ಡ್ ಕಂಪ್ನಿ ಆಗಿದ್ರೆ, ನ್ಯೂ ಕಂಪ್ನಿ ಆಗಿದ್ರೆ, ಆ ರೀತಿ ಇರ್ತಕ್ಕಂಥದ್ದು ಅಡ್ವರ್ಟೈಸ್ಮೆಂಟ್ ಕಾಸ್ಟ್ ಮೋರ್ ದ್ಯಾನ್ ದಿ ಪ್ರೊಡಕ್ಷನ್ ಕಾಸ್ಟ್ ಆಗುತ್ತೆ. ಅಂತ ಒಂದು ಸಿಚುವೇಶನ್ ಅಲ್ಲಿ ನಾವೇನ್ ಮಾಡಬೇಕು? ಅದಕ್ಕೆ ಪ್ರಾಡಕ್ಟು ಚೆನ್ನಾಗಿರ್ಬೇಕು, ಪ್ರೈಸ್ ಇರಬೇಕು, ಪ್ರಮೋಷನ್ ಆಗಿರ್ಬೇಕು, ಪ್ಲೇಸ್ ಒಳ್ಳೆ ಚೆನ್ನಾಗಿರ್ಬೇಕು. ಇದ್ರೆ ಮಾತ್ರ ಏನಾಗ್ತಾ ಇದೆ, ಪ್ರಾಡಕ್ಟ್ ಸೇಲ್ ಆಗ್ಲಿಕ್ಕೆ ಚಾನ್ಸಸ್ ಇದಾವೆ. ಅದಕ್ಕೆ ಮಾರ್ಕೆಟಿಂಗ್ ಮಿಕ್ಸ್ ನಲ್ಲಿ ಹೊಂದಿರತಕ್ಕಂಥ. ನೆಕ್ಸ್ಟ್ ಇದ್ರ ಮೇಲೆ ಕೆಲವೊಂದು ಕ್ವಶನ್ಸ್ ಇದಾವೆ. ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್. ದಟ್ ಈಸ್ the elements of marketing mix is the elements of marketing mix is 1 product, B price, C place, all of the above. ನೋಡಿ, the elements of product marketing mix ನಲ್ಲಿ ಪ್ರಾಡಕ್ಟ್ ಬೇಕು, ಪ್ರೈಸ್ ಬೇಕು, ಪ್ಲೇಸ್ ಬೇಕು, ಮೂರು ಆದ್ರೆ ಯಾವ್ದು ಆನ್ಸರ್ ಟಿಕ್ ಹಾಕ್ಬೇಕು? ಅದಕ್ಕೆ ಆಲ್ ಆಫ್ ದ ಎಬೋ ಅಂತ ಆನ್ಸರ್ ಇದೆ. ಟಿ ಕರೆಕ್ಟ್ ಆನ್ಸರ್. ಅದಕ್ಕೆ ದ ಎಲಿಮೆಂಟ್ಸ್ ಆಫ್ ಮಾರ್ಕೆಟಿಂಗ್ ಮಿಕ್ಸ್ ಇಸ್ ಪ್ರಾಡಕ್ಟ್, ಪ್ರೈಸ್, ಪ್ಲೇಸ್. ವೆರಿ ಇಂಪಾರ್ಟೆಂಟ್ ಆಫ್ ದಿ ಪ್ರಾಡಕ್ಟ್, ಪ್ರೈಸ್, ಪ್ಲೇಸ್. ಅದಕ್ಕೆ 3 ಕರೆಕ್ಟ್ ಇದ್ದಾಗ ಡಿ ನ ನಾವು ಕರೆಕ್ಟ್ ಆನ್ಸರ್ ಹೇಳ್ತಾ ಇದ್ದೀವಿ. ಇಂಥ ಸಿಚುವೇಶನ್ ಇದೆ. ಹಾಗೇನೆ ಎರಡನೇದು ಮಾರ್ಕೆಟಿಂಗ್ ಮಿಕ್ಸ್ ಈಸ್ ದ ಮಿಕ್ಸ್ಚರ್ controllable marketing variables that the firms uses to pursue the sought level of sales in the target market. This defined by given by A. Philip Kotler, B. Dr. K. Karunakaran, C. Stephen Morse, Frederick Webster ಅಂತ ಹೇಳಿ ನಾ ಹೇಳಿದೆ. ಇವತ್ತು ಒಂದೇ ಒಂದು ಆತರನ್ನ ಹೇಳಿದೆ. ಆಕ್ಚುಲಿ ಹೇಳ್ಬೇಕಂದ್ರೆ ಮಾರ್ಕೆಟಿಂಗ್ ಮಿಕ್ಸ್ ಇಸ್ ದಿ ಮಿಕ್ಸರ್ ಕಂಟ್ರೋಲಬಲ್ ಮಾರ್ಕೆಟಿಂಗ್ ವೇರಿಯಬಲ್ ದಟ್ ದಿ ಫರ್ಮ್ಸ್ ಯೂಸಸ್ to pursue the short level of sales in the target market. This definited by given by Philip Kotler. ಇದು ಇವತ್ತಿನ ನಾವು ಹೇಳ್ತೀವಿ. ಅದಕ್ಕೆ ಕರುಣಾಕರನ್ ಹೇಳಿಲ್ಲ, ಸ್ಟೆಫನ್ ಮೋರ್ಸ್ ಹೇಳಿಲ್ಲ, ಫ್ರಿಡ್ರಿಕ್ ವೆಬ್ಸ್ಟರ್ ಹೇಳಿಲ್ಲ. ಅದಕ್ಕೆ ಫಿಲಿಪ್ ಕೊಟ್ಲಾರೆ ಆಗಿರ್ತಕ್ಕಂಥದ್ದು. ಎರಡನೇದಕ್ಕೆ ಎ ಆನ್ಸರ್ ಇಸ್ ಕರೆಕ್ಟ್. Third question, the features of marketing mix is marketing mix is the crux of marketing process. B. helps to achieve organization goals. C. concentrate on customers. D. all of the above ಅಂತ ಇದೆ. ನೋಡಿ, the features of marketing mix is marketing mix the crux of marketing process is correct answer. Helps to achieve organization goals correct answer. Concentrate on customers is correct answer. ಹಾಗಾದ್ರೆ 3 ಆನ್ಸರ್ ಕರೆಕ್ಟ್ ಆದ್ರೆ ಡಿ ಆನ್ಸರ್ ಇಸ್ ಕರೆಕ್ಟ್, ಆಲ್ ಆಫ್ ದ ಎಬೋ. 4ನೇದು, ದ ಕಸ್ಟಮರ್ ಇಸ್ ದಿ ಮೋಸ್ಟ್ ಡ್ಯಾಶ್ ವೇರಿಯಬಲ್ ಆಫ್ ಎನ್ವೈರನ್ಮೆಂಟ್. ಎ ಫ್ಲಕ್ಚುರಿಂಗ್, ಬಿ ಕಾನ್ಸ್ಟೆಂಟ್, ಸಿ ಫಿಕ್ಸ್ಡ್, ಡಿ ನನ್ ಆಫ್ ದ ಎಬೋ. ನೋಡಿ, ದ ಕಸ್ಟಮರ್ ಇಸ್ ದಿ ಮೋಸ್ಟ್ ಫ್ಲಕ್ಚುರಿಂಗ್ ವೇರಿಯಬಲ್ of environment. A answer is correct. B constant ಅಲ್ಲ, ಫಿಕ್ಸ್ಡ್ ಅಲ್ಲ, none of the above ಅಲ್ಲ. ಅದಕ್ಕೆ A answer is correct. The customer is the most fluctuating variable of environment. 4ನೇದಕ್ಕೆ A answer correct. Last question, 5ನೇದಕ್ಕೆ marketing mix is applicable not only to business organization but also to dash A. non-business organization, club. C. educational institutions. D. all of the above. ನೋಡಿ, 4ರಲ್ಲಿ ಮಾರ್ಕೆಟಿಂಗ್ ಮಿಕ್ಸ್ ಅಪ್ಲಿಕೇಬಲ್ ನಾಟ್ ಓನ್ಲಿ ಬಿಸ್ನೆಸ್ ಆರ್ಗನೈಸೇಷನ್ ಬಟ್ ಆಲ್ಸೋ ಟು ನಾನ್ ಬಿಸ್ನೆಸ್ ಆರ್ಗನೈಸೇಷನ್. ಕರೆಕ್ಟ್. ಯಾಕಂದ್ರೆ ಅಪ್ಲಿಕೇಬಲ್ ಆಗ್ತಕ್ಕಂಥದ್ದಲ್ಲ. ನಾನ್ ಬಿಸ್ನೆಸ್ ಆರ್ಗನೈಸೇಷನ್, ಕ್ಲಬ್ ಆಗೋದಿಲ್ಲ, ಎಜುಕೇಶನ್ ಇನ್ಸ್ಟಿಟ್ಯೂಷನ್ ಬರಲ್ಲ. ಇವು 3 ಬರಲ್ಲ. 3 ಕರೆಕ್ಟ್ ಆನ್ಸರ್. 3 ಬರಲ್ಲ ಅಂದ್ರೆ ಮಾರ್ಕೆಟಿಂಗ್ ಮಿಕ್ಸ್ ನಲ್ಲಿ ಅಪ್ಲಿಕೇಬಲ್ ಆಗಲ್ಲ.
ಇವು ಎಜುಕೇಶನ್ ಇನ್ಸ್ಟಿಟ್ಯೂಷನ್ ಇಲ್ಲ, ಕ್ಲಬ್ ಇಲ್ಲ, ನಾನ್ ಬಿಸ್ನೆಸ್ ಆರ್ಗನೈಸೇಷನ್ ಇಲ್ಲ. ಹಾಗಾದ್ರೆ ಮೂರು ಇಲ್ಲ ಅಂದ್ರೆ ಯಾವ್ದು ಹಾಕ್ಬೇಕು? ನನ್ ಆಲ್ ಆಫ್ ದ ಎಬೋ ಅಂತ ಹಾಕ್ಬೇಕು. ಇದು ಇರ್ತಕ್ಕಂಥ ಸಿಚುವೇಶನ್ಸ್. ಆಲ್ ಆಫ್ ದ ಎಬೋ. ಐದನೇದಕ್ಕೆ ಡಿ ಆನ್ಸರ್ ಈಸ್ ಕರೆಕ್ಟ್. ದಟ್ ಈಸ್ ದಿ ಮೂರು ಕರೆಕ್ಟ್ ಆನ್ಸರ್. ಯಾಕಂದ್ರೆ ನಾಟ್ ಅಪ್ಲಿಕೇಬಲ್ ಆಗಿರ್ತಕ್ಕಂಥದ್ದು ಯಾವು? ನಾಟ್ ಓನ್ಲಿ ಎ ಬಿಸ್ನೆಸ್ ಆರ್ಗನೈಸೇಷನ್ ಬಟ್ ಆಲ್ಸೋ ಟು. ಮೂರು ಅಪ್ಲಿಕೇಬಲ್ ಆಗಲ್ಲ. ಮೂರು ಕರೆಕ್ಟ್ ಆನ್ಸರ್. ಈಗ ಮೂರು ಕರೆಕ್ಟ್ ಆನ್ಸರ್ ಅಂದ್ರೆ ನಾಲ್ಕನೇ ಆನ್ಸರ್ ಈಸ್ ಕರೆಕ್ಟ್. ಮೂರು ಹಾಕಕ್ ಟಿಕ್ ಹಾಕಕ್ ಬರಲ್ಲ. ಅದಕ್ಕೆ ಡಿ ಆನ್ಸರ್ ಕರೆಕ್ಟ್. ಐದನೇದಕ್ಕೆ ಡಿ ಆನ್ಸರ್ ಇಸ್ ಕರೆಕ್ಟ್. ನೆಕ್ಸ್ಟ್ ಒನ್, ರೆಫರೆನ್ಸಸ್ ಕರುಣಾಕರನ್ ಕೆ 2010 ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟ್ ಹಿಮಾಲಯ ಪಬ್ಲಿಷಿಂಗ್ ಹೌಸಸ್ ಪ್ರೈವೇಟ್ ಲಿಮಿಟೆಡ್. ಎರಡನೇದು ಫಿಲಿಪ್ ಕೊಟ್ಲಾರ್, ಕಿವನ್ ಲೈನ್ ಕಿಲ್ಲರ್ಸ್, ಅಬ್ರಾಹಿಂ ಕಾಸ್ಟ್ಲಿ, ಮ್ಯಾಥ್ಯೂಸರಿ 2009 ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟ್ 13th edition publishing by Darling Nestle India Private Limited. Sherlaker SA and Krishnamurthy or 2010 marketing management 10th edition Himalaya Publishing Houses Private Limited. 4th William J. Standen 2007 Fundamental of Marketing 10th edition Tata McGraw Hill Publication New Delhi. It is references books. Most valuable English medium books. Also, thank you.